ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾನು ನಮ್ಮ ಯಕ್ಷಗಾನ ಐತೆ ಹೇಳಿದ್ರಲ್ಲೇ ಮಾಡ್ಕೊತಿದ್ದೆ. ನೀವು ನಮ್ಮ ಜೊತೆ ಬರಬೇಕು. ನಾನು ಯಕ್ಷಗಾನ ಕಲ್ಸ್ಬೋದು. ನನ್ನ ಫ್ರೆಂಡ್ ಕಣಿ ಭರತ, ಓನರ್ಸ್, ಸೌಂಡ್ಸ್ ಆ್ಯಂಡ್ ಓನರ್ ಮಾತಾಡ. ಅವ ಹೇಳೋದು ಸುಳ್ಳು, ಆದರೆ ನಾ ಸೌಂಡ್ಸ್ ಆ್ಯಂಡ್ ಮುಖತ್ವ ಸಿಮೆ ಫೆಸ್ಟಿವಲ್ ಆಯ್ತು ಅಲ್ಲಿಂದ ಮಾಯನಿಂದ अभी मजा है. रुको जरा सबर करो. ಸಲಹು ಎಂಬೆವು ನಾಗದೇವ ನಿಮ್ಮನಿಂದು ನಾವು ನೆನೆವೆವು. ನಾಗದೇವ ನಿಮ್ಮನಿಂದು ನಾವು ನೆನೆವೆವು. ನಾಗದೇವ ನಿಮ್ಮನಿಂದು ನಾವು ನೆನೆವೆವು. ರೋಗ ಬಾಧೆ ಕಳೆದು ನಮ್ಮ ಸಲಹು ಎಂಬೆವು. ರೋಗ ಬಾಧೆ ಕಳೆದು ನಮ್ಮ ಸಲಹು ಎಂಬೆವು. ನಮ್ಮ ಸಲಹು ಎಂಬೆವು. ನಮ್ಮ ಸಲಹು ಎಂಬೆವು. ತೈತ ದಿನ ದಿನ ತೈತ ದಿನ ತೈತ ದಿನ ದಿನ ತೈತ ದಿನ ಸಾಗಿ ಬಂದ ಧರ್ಮವನ್ನು ನಾವು ನೆನೆಯುತ್ತಾ. ಸಾಗಿ ಬಂದ ಧರ್ಮವನ್ನು ನಾವು ನೆನೆಯುತ್ತಾ. ನಾವು ನೆನೆಯುತ್ತಾ ಬಾಗಿ ಬಾಗಿ ದಿನವು ನಿಮ್ಮ ನಾವು ಭಜಿಸುತ್ತಾ. ಬಾಗಿ ಬಾಗಿ ದಿನವು ನಿಮ್ಮ ನಾವು ಭಜಿಸುತ್ತಾ. ನಾಗದೇವ ನಿಮ್ಮನಿಂದ ನಾವು ನೆನೆಯುವು. ರೋಗ ಬಾಧೆ ಕಳೆದು ನಮ್ಮ ಸಲಹು ಎಂಬೆವು. ನಾಗ ನಿಮ್ಮ ನಾಮದಿಂದ ಮನವು ಗರುಷವು. ನಾಗ ನಿಮ್ಮ ನಾಮದಿಂದ ಮನವು ಹರುಷವು. ನಾಗ ನಿಮ್ಮ ನಾಮದಿಂದ ಮನವು ಹರುಷವು. ಮನವು ಹರುಷವು. ಜಗದ ಜನಕನಿಂದ ಜಗಕ್ಕೆ ನಿಮ್ಮ ಭಾವವು. ಜಗದ ಜನಕನಿಂದ ಜಗಕ್ಕೆ ನಿಮ್ಮ ಭಾವವು. ಸೊಗಸು ಬೆಳಕು ಜಗಕ್ಕೆ ನೀಡಲೆಂದು ಬಂದಿರಿ. ಸೊಗಸು ಬೆಳಕು ಜಗಕ್ಕೆ ನೀಡಲೆಂದು ಬಂದಿರಿ. ಮುಗುದ ಮನುಜರೊಂದು ಗೂಡಲೆಂದು ನಿಂದಿರಿ. ಮುಗುದ ಮನುಜರೊಂದು ಗೂಡಲೆಂದು ನಿಂದಿರಿ. ನಾಗದೇವ ನಿಮ್ಮನಿಂದು ನಾವು ನೆನೆವೆವು. ರೋಗ ಬಾಧೆ ಕಳೆದು ನಮ್ಮ ಸಲಹು ಎಂಬೆವು. ರೋಗ ಬಾಧೆ ಕಳೆದು ನಿಮ್ಮ ಸಲಹು ಎಂಬೆವು. ಆ ಕ್ಷಣದ ವಜ್ರದೇಹಿಯೋ ನಾಗ ಪೂಜೆಗೆಂದು ಬಂದ. ನಾಗ ಪೂಜೆಗೆಂದು ಬಂದ ರಾಗ ಕೇಳಲಾರೆ. ರಾಗ ಕೇಳಲಾರೆ ನಾನು. ಕಳೆವೆ ನಿಮ್ಮ ಈಗ ಎಲ್ಲರ ಅಲ್ಲದಿದ್ರೆ ಬೊಬ್ಬೆ ಎಲ್ಲಿಂದ ಅಂತ ನಾನು ಕೇಳುವುದು. ಬಂದು ನೋಡ್ತಾ ಇದ್ರೆ ಆ ಬೊಬ್ಬೆ ಇಲ್ಲಿ ಒಬ್ಬ ಕರ್ಕಶ. ಎಲ್ಲಿ ಓಡುದ? ಎಲ್ಲಿ ಓಡುದು?
ಗಟ್ಟಿ ಹೇಳು ಗಟ್ಟಿ ಹೇಳು. ಏ ಮಂಗ, ಏ ಮಂಗ, ಮಂಗ ಅಲ್ವಾ? ಏ ಮಂಗ, ಅದೇ ಅವಳು ಹೇಳಿ. ಹಾ ಹಾಗಾದ್ರೆ ನೀನು ಯಜಮಾನ ನೀನು ಹೌದು ಅಂತ ಆದ್ರೆ ಬಾ. ನಿಮ್ ಮಕ್ಕಳನ್ನು ಉದ್ದೇಶಿಸಿ ಮಾತಾಡುದು ಹೌದಂತಂದ್ರೆ ನೀನ್ ಬಾಯಿ. ಯಾರು ಯಾರು ನಿನ್ನಷ್ಟು ನಂಜಿ ನನಗಿಲ್ಲ. ಹಾ ಸತ್ಯ ಹೇಳು, ನಿನಗೆ ನಿದ್ದೆ ಬರುವುದಿಲ್ಲ? ನಿದ್ದೆ ಬರುವುದಿಲ್ವ ಅಂತ ಕೇಳುದು? ಇಲ್ಲ ಇಲ್ಲ ನಿದ್ರೆ ಮತ್ತೆ ಇಲ್ಲ ಓದಾಡ್ತನ ಮರ್ರೆ. ಅಲ್ಲ ನಿದ್ರೆ ಈ ಹೊತ್ತಿಗೆ ಎಂತದ್ದು ನಿನ್ನದು ಬೊಬ್ಬೆ ಅಂತದ್ದು? ಬೊಬ್ಬೆ ಅಂತದ್ದು ಬೊಬ್ಬೆ ಹಾಕ್ದವ್ರು ಯಾರು? ಹಾ. ಮೇಲೆ ಸುಮ್ನೆ ಬೋಯುದಲ್ಲ. ನೀವು ಬಿಟ್ರೆ ಮತ್ತೆ ಯಾರಿದ್ದೀರಿ? ನೀವು ಬಿಟ್ರೆ ಮತ್ತೆ ಯಾರಿದ್ದೀರಿ? ಹೇಳ್ಕೊಂಬಾರ. ಯಾರು ಯಾರು? ನೀ ಹೇಳಿದ್ರೆ ಕೈ ತೋರಿಸಿದ್ಯಲ್ಲ, ಬೇಡ ಬೇಡ ಬೇಡವಾ? ಈಗ ನೀವಿದ್ರಿಯಲ್ಲ ಅಲ್ಲದಿದ್ರೆ ಎತ್ತದ್ದು ನಿಮ್ಮದ್ದು, ಎತ್ತದ್ದು ನಿಮ್ಮದ್ದು. ಎಂತ ಎತ್ತು ಕುಣಿತ ನಮ್ದು ಇದೆ. ಎತ್ತದ್ದು ನಾಗ. ಯಾವ ಸತ್ತು ನಾಗ? ಸತ್ತದಲ್ಲ ಜೀವ ಇದ್ದೆ ಮರ್ರೆ. ಅಂತ ನಾಗ ದೇವ್ರು. ದೇವ್ರು ಇರ್ಲಿಲ್ಲ. ಹಾ ಅವರಲ್ಲ ನಾಗ ದೇವ್ರು ಆಗಿಲ್ಲ. ನಿಮ್ಮತ್ತವ್ರು ದೇವ್ರು ಮಾಡಿದ್ದು ಯಾರು? ಹಾ ನಾಗನ ಬಗ್ಗೆ ಏನೇನು ಮಾತಾಡಬೇಡ. ಏಯ್. ಮುಸ್ಸಂದ್ರೆ ಸಾಕಾತ. ಯಾರು? ನಾಗ ಅದು ನಿಮ್ಮತ್ತವ್ರು ಹೆದರ್ಬೇಕು. ಎಂತೆಂತ ನಾನು ಹೆದರಿಕಿದ್ದಾವ ಅಲ್ವೇ ಅಲ್ಲ. ಹಾ, ನಾಗನನ್ನ ಪೂಜೆ ಮಾಡುದಲ್ಲ. ನೀವು ಪೂಜೆ ಮಾಡ್ಬೇಕಂತದ್ದು ಯಾರನ್ನ? ಹಾ. ನನ್ನನ್ನ. ನನ್ನನ್ನ ಪೂಜೆ ಮಾಡಿದ್ದೆ ಹೌದು ಅಂತ ಆದ್ರೆ ಮತ್ತೆ ನನ್ನನ್ನು ಯಾರು ಪೂಜೆ ಮಾಡಿ? ಆಗಿಲ್ಲ ಹೇಳ್ಬೇಡ ಮರ್ರೆ. ಚಾಪಿ ಏಯ್. ಚಾಪಿ ಚಾಪಿ ಹೇಳ್ಬೇಡತ್ತೆ. ಏನ್ ನೀನ್ ಹೇಳಿಕೊಟ್ಟದ್ದು ನಾನು ಹೇಳ್ಬೇಕಾ? ಅದಲ್ಲ ನೀನ್ ಹೇಳಿಕೊಟ್ಟದ್ದು ಹೇಳ್ಬೇಕಾ? ಯಾಕೆ ನಾನ್ ಬರ್ದ ನಾನ ಮರ ಎತ್ತದ್ದು ಅದಲ್ಲ ಚಾಪಿ ಬರ್ದವ್ರು ಯಾರೇ ಇರ್ಲಿ ಅಥವಾ ಎದುರಿಗೆ ಯಾರೇ ಬರ್ಲಿ ಯಾರ ಮಾತನ್ನ ಕೇಳುವವಲ್ಲ ಅಂದ್ರೆ ಈಗ ಇಲ್ಲಿ ನಾನು ಹೌದಾ? ಇಲ್ಲಿ ಬಂದ ಮೇಲೆ ನಾನು ಅದಲ್ಲ ಹಾ ಒಂದು ಹೇಳ್ತೆ. ಏಯ್. ಈಗ ಇಷ್ಟು ದಿವಸದಲ್ಲಿ ಹಾ ಯಾವ ಈ ಒಳ್ಳಿ ಗಿಳ್ಳಿ ಎಲ್ಲ ಸಿಕ್ಕಿತ್ತೇನೋ ಕಾಲಡಿಗೆ. ಹಾ ನಾಗ ಸಿಕ್ಲ ನಿಂಗೆ? ಹಾ ಹುಚ್ಚಂದ್ರೆ ಸಾಕ. ಏಯ್ ನಾಗ ಬೇಡವಾ? ಈಗ ನೀನ್ ಸಿಕ್ಕಿದ್ಯಲ್ಲ ಯಾರ ನೀನು ನಾನು ಎಂತ ಮಾಡ್ತೀನಿ? ಏನ್ ಮಾಡ್ಬೇಕಾ? ನಿನ್ನಲ್ಲಿ ಕೇಳಿ ಮಾಡ್ಬೇಕಲ್ಲ. ಇನ್ನೊಮ್ಮೆ ನಾಗನ ಕುರಿತಾಗಿ ನೀವು ಈ ರೀತಿಯಾಗಿ ಹಾಡನ್ನ ಹಾಡಿದ್ದೇವತ್ತಾದ್ರೆ ನಿಮ್ಮ ಕಂಡು ದೈತ್ಯನ ಮನುಜರೆಲ್ಲರೂ ಎಂದು ಕೊಲ್ಲದೆ ರಕ್ಷಿಸೆನ್ನುತ್ತ ಮುಂದೆ ಬಾಗುತ್ತ ನಮಿಸಿ ದೈನ್ಯದಿ ಹಿಂದೆ ಸರಿದು ಯಾರು ಬರೇ ಎಂತದ್ದು ನೀನ್ ಯಾರು? ಗೊತ್ತಾಯ್ತಾ ಈಗ? ರಕ್ಕಸ್ನ ನೀನ? ಏಯ್ ನಾಗ ಎಲ್ಲಿದ್ದಾನೆ? ಬಂದು ನಿಮ್ಮ ನಾಗ. ಇಲ್ಲ ನಾಗ ಆಗಳ ಮೇಲಿದೆ ಈಗ ಬುದ್ಧಿದೊಳಗೆ ಹೋಯ್ತಪ್ಪ. ಹೌದಾ? ಹೌದೌದು. ಮುತ್ತಲ್ಲ ಪಾತಾಳಕ್ಕೆ ಹೋಗ್ಬೇಕು. ಅಲ್ಲ ನಮ್ಗೆ ಮತ್ತೆ ನಾವು ಬಂದ ಮೇಲೆ ಅವರೆಲ್ಲ ತಲೆ ಎತ್ತಿ ಕುಂಟ. ಅವ್ರು ಇಷ್ಟರ ತನಕ ಎತ್ತಿದ್ದೆ ಹೆಚ್ಚಿಗೆ. ಹೌದೌದು. ನೀವು ಬಂದ್ರು ಕೂಡಲೇ ಹಾವುಗಳೆಲ್ಲ ಆವಲ್ಲ ನಾಳೆ ನೀನು ತಲೆ ಅಡಿ ಹಾಕ. ನೀವು ಅಡಿ ಹಾಕುದಿಲ್ಲ. ನಮಗೆ ಉಸಿರು ಹೋಗ್ಬೇಕು. ಅದು ಹೋಗ್ಲಿಕ್ಕಿಲ್ಲ. ಹೌದಲ್ಲ? ಹಾ ಅಂದ್ರೆ ಉಸಿರು ಈಗ ಹೆಚ್ಚಾದ್ರೂ ನೀವು ತಲೆ ಅಡಿ ಹಾಕುದಿಲ್ಲ. ಯಾವ ಕಾರಣಕ್ಕೂ ತಲೆ ಅಡಿ ಹಾಕುವಲ್ಲ ನಾವು. ಬೇಕಾದ್ರೆ ಕೂತೇನು ಹೊಸ ಹೊಸ ಸಮಸ್ಯೆ ಅಂತ ಇಲ್ಲ. ಹಣೆ ಬರಗೆ ಇಟ್ಟವನೇ ಇಲ್ಲ, ಇಲ್ಲ, ಇಲ್ಲ. ಎಲ್ಲ ನಿನ್ನಾಗಿದ್ದವ್ರು ಇರುವುದು. ಮತ್ತೆ ನೀವು ಹಾವಿಗಿಂತ ಬಿಗುವಲ್ಲ. ಅಂತ ನಾನೆಂತದ್ದು ಹೈಸರಾಮ ಅಂತ ಹೇಳುದು. ಹೌದಲ್ಲ? ಮತ್ತೆ ನಿನ್ನ ನಮ್ಮಲ್ಲಿ ಎಂತೆಂತ ಹಾವುಗಳಿದೆ. ಇದು ಹಾವು ಬಿಗು ಇತ್ತಲ್ಲ ಬರ. ನೀನ್ ನೋಡಿದ್ದು ನಿಮ್ಮಲ್ಲಿರುವಂತ ಹಾವು. ಹೌದು. ನನ್ನಂತವನ್ನ ಇಷ್ಟರ ತನಕ ಕಾಣಲಿಲ್ಲ. ನೋಡು ಅವನಿಗಾದ್ರೂ ಗೊತ್ತು. ಹೇಳದೇನ ನಮ್ಮ ದೇಶದಲ್ಲ, ಇದು ಪರದೇಶಿ. ಪರದೇಶಿಗಳು ನೀವು, ಇಲ್ಲಿ ನಾನು. ಇದು ನನ್ನ ಕ್ಷೇತ್ರ. ಕ್ಷೇತ್ರ ನಿಮ್ದೆ. ಹಾಗಾಗಿ ಹೇಳ್ತಾ ಇದ್ದೇನೆ ಒಳ್ಳೆ ಮಾತಿನಲ್ಲಿ. ಅಲ್ಲ ನಿಮ್ಮ ಪಂಚಾಯತಿಗೆ ಮಾತಿದ್ರೆ ಅಲ್ಲ ಏನಾದ್ರೂ ಮಾತಿದ್ದದೆ ಹೌದು ಅಂತ ಅದು ನಿಮ್ಮ ಮನೆಯಲ್ಲಿ ಅಲ್ಲ, ಇಲ್ಲಿ ನಡಿಲಿಕ್ಕಿಲ್ಲ. ಕ್ಷೇತ್ರ ನಿಮ್ದು. ನೋಡು, ನಾವು ಬಂದ ಮೇಲೆ ಕ್ಷೇತ್ರ ನಮ್ಮದ್ದೇ. ಅದು ಮಹಾತ್ಮೆ ಯಾರದ್ದೇ ಇರ್ಲಿ, ನಾವು ಅದ್ರ ಬಗ್ಗೆ ವಿಮರ್ಶೆ ಮಾಡ್ಲಿಕ್ಕೆ ಹೆದರ್ಸಬೇಡ ಮರೆ. ಮಕ್ಕಳೆಲ್ಲ ಪಾಪ ಎದುರು ಕಡಿದು ನಾವು ಹೆದರ್ಸುದಲ್ಲ, ನಾವು ಇರುವುದೇ ಹೀಗೆ. ನಿಮ್ಮ ಗುಣವೇ ಇಲ್ಲ. ನನ್ನಂತವ್ರು ಇಷ್ಟ ತನಕ ಸಿಗ್ಲಿಲ್ಲ. ಈಗ ನೀನು ಇಲ್ಲಿವರೆಗೆ ಬಂದು ಎದುರಿಸ್ತಿ ಅಂತ ಆದ್ರೆ ಈಗ ನಿನ್ ಹೆಸರು ಬೇಕಲ್ಲ. ಎದುರಿಸುದು ಅಲ್ವಾ, ನನ್ನ ಸ್ವರವೇ ಹೀಗೆ, ನನ್ನ ಮಾತನಾಡುವಂತ ಶೈಲಿಯೇ ಹೀಗೆ. ನಿಮ್ಮ ಅಪ್ಪಯ್ಯ ಅಬ್ಬಿ ಎಲ್ಲ ಕಲ್ಸದ್ದೇ ಹೀಗೆ ನಿಮ್ಗೆ. ಅದು ನೀನ್ ಹೇಳ್ಬೇಕಾದದ್ದಿಲ್ಲ, ನಮಗ್ ಗೊತ್ತುಂಟು. ನಾವು ಇನ್ನೊಬ್ರಿಗೂ ಕಲಿಲಿಕ್ಕಿದ್ದವ. ಹೆಸರು ನಾನೇನು ಸಾಮಾನ್ಯದವನಲ್ಲ. ಹೌದಾ? ವಜ್ರದೇಹಿ. ಅವ ಸತ್ತ ಅಲ್ಲ, ಅವ ಸತ್ತ ಮಣ್ತಿನ್ವ ಇಲ್ಲಿ ನೀನ್ ಯಾರಿಗೆ? ನಾನು ಬೇರೆ ಯಾರಲ್ಲ, ಹೇಳ್ತಾ ಇರುವವನೇ ವಜ್ರದೇಹಿ.
ಹಾ ಗೊತ್ತಾಯ್ತಾ? ಹಾಗಾಗಿ ನೋಡು, ಇದೇ ಪ್ರಥಮ, ಇದೇ ಕೊನೆ. ಇನ್ನು ಮುಂದೆ ನಾಗ ಅಂತಲ್ಲ, ಯಾವ ದೇವರನ್ನು ನಿಮ್ಗೂ ಅಷ್ಟೇ ಎಲ್ಲ ಅವ್ರು ಹೇಳಿದಾಗಿ ಕೇಳುದಲ್ಲ, ಇನ್ನು ಮೇಲೆ ನಾ ಹೇಳಿದ್ದು ಕೇಳ್ವಿ. ದೇವರು ಇಲ್ಲ, ದಿಂಡ್ರು ಇಲ್ಲ, ಇನ್ನೇನಿದ್ರು ನಾನು, ಇನ್ನೇನಿದ್ರು ವಜ್ರದೇಹಿಗೆ ಅಭಿಷೇಕ. ಯಾವ್ದ್ರಿದು ಅಭಿಷೇಕ? ಯಾವ್ದ್ರಿದೆ ನಿಮ್ಗೆ? ಈ ಹುತ್ತಕ್ಕೆ ಯಾವ್ದ್ರ ಅಭಿಷೇಕ ಮಾಡ್ತಾ ಇದ್ದಿದ್ದು? ಹುತ್ತಕ್ಕೆ ಯಾವ್ದು? ಆದ್ರೆ ನಿಮ್ಗೆ ಹಾಲಾಗ್ಲಿಕ್ಕಿಲ್ಲ. ನಮಗೂ ಹಾಲು ಆಗ್ತದೆ, ಅದ್ರ ಇನ್ನೊಂದು ಆಗ್ತದೆ. ಗೊತ್ತುಂಟದು ನಿಮ್ಗೆ? ಹೌದು, ಪರಿಚಯ ಉಂಟಲ್ಲ? ಹಲವ ಯಾವ್ದು ಆಗ್ತದೆ ನಮ್ಗೆ? ನಮ್ಗೆ ಅದೇ ಇದೆ ಅಂತಲ್ಲ. ಇಲ್ಲ ಇಲ್ಲ, ನಿಮ್ಗೂ ಅದೇ ಇದೆ ಅಂತಿಲ್ಲ. ನಿಮ್ಮ ಹತ್ರ ಪಾವಣಿ ಹಂಗಿತ್ತ ಹಂಗೆ ನನ್ನನ್ನು ನೀನ್ ಲೆಕ್ಕ ಹಾಕುದೇನು? ಅದಲ್ಲ ಮತ್ತದು ಅಲ್ಲಿ ನಿಮ್ಗೆ ಅದಿಲ್ಲ ಇದಿಲ್ಲ ಅಂದ್ರೆ ಅಲ್ಲ. ನಮ್ಗೆ ಅಂತದ್ರಲ್ಲಿ ಅಭಿಷೇಕ, ಅಲ್ಲ ವೈ, ಇಂಥದ್ರಲ್ಲಿ ಅಂತ ಇಲ್ಲ. ಒಂದೇ ಹೇಳ್ತೇವೆ ಮರ್ರೆ, ಅದು ನಿಮ್ಮ ನಾಗನಿಗೆ ಮಾತ್ರ. ಅಲ್ಲಲ್ಲ, ನೀವು ಒಂದ್ಸತಿ ಏರುದು, ಒಂದ್ಸತಿ ಇಳುವುದು ಅದೆಲ್ಲ ಮಾಡ್ಬೇಡಿ. ಒಂದೇ ಯಾವ್ದಾರು ತಗೊಳ್ಳಿ, ಎಂತದು ಒಳ್ಳೆ ಜೀವಕ್ಕೂ ಒಳ್ಳೇದು. ನೀನ್ ಹೇಳಿ ನಾನ್ ತಗೊಳ್ಬೇಕನ್ನ? ನೀನ್ ಹೇಳಿ ಇಲ್ಲ ಹೆದರಿಕೆ ನನ್ಗೆ ಹೇಳುವಷ್ಟು ಬೈದ್ಯ? ಇಲ್ಲಪ್ಪ, ಅವರು ಎಂತನೂ ತಕೊಂಡ್ರೆ ಈ ನಮ್ಮನೆ ಹಾಕಾಗ್ತಿದ್ದೆ ತಕೊಂಡ್ರೆ ನಾನು ಹಾಕ ನಿಮ್ಗೆ ಏನ್ ಗೊತ್ತು? ನೀವು ಒಟ್ಟಿಗೆ ಹೋಯ್ದ್ಯಾ? ನಂಗೆ ಇಲ್ಲೇರಿ ಹೊಡಿತಲ್ಲ. ನೀನು ತಗೊಂಡು ಬೆಗುರು ತಲೆಗೂ ಹೊಡಿತದೆ. ಬೆಗುರು ಹತ್ತಿ ಹೊಡಿತದೆ. ಹೌದಾ? ಹಾಗಾಗಿ ಹೇಳ್ತಾ ಇದ್ದೇನೆ, ಇನ್ನು ಮುಂದೆ ನಾಗರ ಪೂಜೆ A few moments later. A few moments later.